ರೈಟ್, ಗುಡ್ ಮಾರ್ನಿಂಗ್ ಫ್ರಾಮ್ ಡೆಲ್ಲಿ. ಸ್ಪಿಟಿ ವ್ಯಾಲಿದು ಇವತ್ತು ಮೂರನೇ ರೈಡ್. ಈಗ ಡೆಲ್ಲಿ ಫುಲ್ ಔಟ್ಸ್ಕರ್ಟ್ಸ್ ತಗದೇನ. ಇದು ಮಿಡ್ ಟೌನ್ ಹೋಟೆಲ್ ಅಂತ ಭಾಳ ಚಲೋ ಇತ್ತು. ಓನರ್ ಸ್ವಲ್ಪ ನೆಗೋಷಿಯೇಷನ್ ಮಾಡತ್ತಿದ್ದೆ. ಅವ ಯಾವ ಹುಡುಗ ಇದ್ದ, ಓನರ್ ಕಾಲ್ ಮಾಡ್ದ. ಅವ सीसीटीवी कैमराದಾಗ ನೋಡಿ अब बाइकर हो क्या अंदा. हाँ हाँ जी अनको हाँ तो ठीक है चलेगा अंದ. इधर बहुत बाइकर्स आते हैं, ಭಾಳ ಜನ ಬೈಕರ್ಸ್ ಬರ್ತಾರೆ. ನಮ್ಗೆ ಚಲೋ ಅನಿಸ್ತತ ಅಂತ ಹೇಳುದು. ಅದು ಒಳ್ಳೇದಾಯ್ತು. ರೂಮು ಚಲೋ ಇತ್ತು. ಟೈಮ್ 7:45. ನಿನ್ನೆ ಸ್ವಲ್ಪ ಚಲೋ ನಿದ್ದೆ ಆತು. ನಿನ್ನೆ ಸುಸ್ತ ಆಗ್ಬಿಟ್ಟಿದ್ದವ. ಅಯ್ಯೋ ಏನ್ ಕೇಳ್ತೀರಿ, 10 ಗಂಟೆ ರೂಮ್ ಮುಟ್ಟಾರಿ. ನಿನ್ನೆ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತ ನೋಡ್ರಿ. ಒಂದು ತಪ್ಪೇನ್ ಮಾಡಿದೆ ಅಂದ್ರೆ ಇದ್ರೊಳಗ ಸೆಟ್ಟಿಂಗ್ ಐತು. ಈಗ ನಾರ್ಮಲ್ ವಿಡಿಯೋ ತೆಗೆದ್ರೆ ಡೇ ಲೈಟ್ ದಾಗ ಅಷ್ಟ, ನೈಟ್ ಆದ್ರೆ ಆಕ್ಟಿವ್ HDR ದಾಗ ಮಾಡ್ಬೇಕಿತ್ತು. ಅದ್ ಮಾಡೇ ಇಲ್ಲ. ಲಾಸ್ಟ್ ಒಂದ್ 2 ಮಿನಿಟ್ ಖರಾಬ್ ಬಂದ್ಬಿಡ್ತು. ಇವತ್ತಿಂದ ಆಕ್ಚುಲ್ ಒಂದು ಸ್ಪಿಟಿ ವ್ಯಾಲಿ ರೈಡ್ ಸ್ಟಾರ್ಟ್ ಆಕೈತಿ. ಇಲ್ಲಿ ತನಕ ಬರೀ ಪ್ಲೇನ್ಸ್ ದಾಗ ಹೊಡಿಯೋದು, ಏನ್ ಮಜಾ ಇಲ್ಲ. ಈಗ ಇವತ್ತು ಹಿಮಾಚಲ್ಗ ಸ್ಟಾರ್ಟ್ ಮಾಡ್ತೇನೆ. ಈಗ ಸರ್ವಿಸ್ ರೋಡ್ದಾಗ ಅದಂಗ. ಇದು ಡೆಲ್ಲಿ ಪಾಣಿಪತ್ ಕರ್ನಾಲ್ ಮೇನ್ ರೋಡ್. ಇದು ರೈಟ್ ಸೈಡ್ ಧೂಳ ಫಾಗ್ ಏನಂತನೋ ಗೊತ್ತಾಗೋಲ್ತಪ್ಪ. ಇಲ್ಲಿ ನೋಡ್ರಲ್ಲ, ಕ್ಲೈಮೇಟ್ ಓಕೆ ಐತ. ಇಲ್ಲೇ ಡಿವಿಯೇಷನ್ ತಗೋಬೇಕು. ಅಲ್ಲಿ ಏನು ಫಾಗ್, ಅಷ್ಟು ಥಂಡಿನೂ ಇಲ್ಲ. ರೈಟ್, ಸೊ ಇವತ್ತಿಂದ ಡೆಸ್ಟಿನೇಷನ್ ನಾರ್ಕಂಡ. ನಿನ್ನೆ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡಿದಕ್ಕ ಚಲೋ ಆತ. ಯಾಕಂದ್ರೆ ಇವತ್ತು 550 ಕಿಲೋಮೀಟರ್. ಈಗ ಫಸ್ಟ್ ಯಾವ್ದಪ್ಪ, ಪಾನಿಪತ್ ಬರ್ತೈತ, ಕರ್ನಾಲ್, ಕುರುಕ್ಷೇತ್ರ, ಆಮೇಲೆ ಮತ್ತು ಕುರುಕ್ಷೇತ್ರ, ಅಂಬಾಲಾ, ಚಂಡೀಗಢ. ಅಲ್ಲಿಂದ ಡಿವಿಯೇಷನ್ ಐತು. ಚಂಡೀಗಢ ನೆನ್ಪರವಲ್. ಸೊ ಆಮೇಲೆ ಶಿಮ್ಲಾ ಮೇಲೆ ಎಂಟರ್ ಆಗ್ತೇವೆ. ಶಿಮ್ಲಾ ಇಂದ ನಾರ್ಕಂಡ ಒಂದ್ 8 ತಾಸು ಹಿಡಿತೈತ. ಚಲೋ ಆರಾಮಾಗಿ ಹೋಗೋಣ. ಈಗ ಟೈಮ್ ಅದ 7:50 ಆಗುತ್ತಂತ. ಒಂದ್ ಅರ್ಧ ತಾಸು ಹೊಡಿತೇನೆ. ಗಾಡಿ ಚಲೋ ಪರ್ಫಾರ್ಮೆನ್ಸ್ ನಿನ್ನೆ ಚಲೋ ಕೊಡ್ತು. ರೈಟ್, ಬ್ರೇಕ್ಫಾಸ್ಟ್ ಮಾಡಿದೆ. 9:15 ಹಾಕ್ ಬಂದಿತ್ತು. ಒಂದ್ ಆಲೂ ಪರಾಟ, ಒಂದು ಮೊಸರಿನ ಡಬ್ಬಿ, ಚಾ ಮತ್ತು ವಾಟರ್ ಬಾಟ್ಲಿಗೆ ಎಲ್ಲ ಸೇರಿ 100 ರೂಪಾಯಿ. ಈಗ ನಾನು ಇರೋದು ಪಾನಿಪತ್. ಅಯ್ಯೋ ಪೆಟ್ರೋಲ್ ಹಾಕಿಸ್ಬೇಕು. ಈಗ ಇರೋದು ನಾನು ಪಾನಿಪತ್. ನೆಕ್ಸ್ಟ್ ಪಾನಿಪತ್ ಆಗ್ಬಿಟ್ಟು ಕರ್ನಾಲ್ ಬರ್ತೈತೆ. ಕರ್ನಾಲ್, ಕುರುಕ್ಷೇತ್ರ, ಅಂಬಾಲಾ, ಚಂಡೀಗಢ ಇಂದ ಡಿವಿಷನ್. ರೈಟ್, ಸೊ ಈಗ ಅಂಬಾಲಾಗ್ ಬಂದೆ. ಇದು ನೋಡ್ರಿ ಗೇಟ್. ಇದು ಸೆಕೆಂಡ್ ಟೈಮ್ ಬರೋದು ಈ ರೋಡ್. ನಾನು ಲಾಸ್ಟ್ ಇಯರ್ ಲದಾಖ್ ಬರುವಾಗ ಆ ಕಡೆ ನಿಂತು ಫೋಟೋ ಹೊಡೆದಿದ್ದೆ. ಎಲ್ಲಿಂದ ಬರಾಕ್ತಿದೆ, ಪಠಾನ್ಕೋಟ್ ಇಂದ ಲುಧಿಯಾನ ಮೇಲೆ ಇಂದ ಈ ಕಡೆ ಬಂದೆ. ಈಗ ಡಿವಿಯೇಷನ್ ಐತೆ. ಸೀದಾ ಆ ಕಡೆ ಹೋದ್ರೆ ರೈಟ್ ಸೈಡ್ ಹೋದ್ರ ಲುಧಿಯಾನ, ಈ ಕಡೆ ಹೋದ್ರೆ ಚಂಡೀಗಢ. ಇವತ್ತು ಡೆಲ್ಲಿ, ಹರಿಯಾಣ, ಮಧ್ಯಪ್ರದೇಶ, ಸಾರಿ ಹಿಮಾಚಲ್ ಪ್ರದೇಶ 3 ಸ್ಟೇಟ್ ಇವತ್ತು. ಚಂಡೀಗಢ ಅಂದ ಎಕ್ಸಿಟ್ ಆದೆ. ಅಲ್ಲಿ ಭಾಳ ಟ್ರಾಫಿಕ್ ಇತ್ತು. ಕ್ಲೈಮೇಟ್ ಅಯ್ಯೋ ಆ ಕಡೆ ಮಳಿ ಐತೆ ಅನ್ನಿಸ್ತದ. ಈಗ ಆಕ್ಚುಲ್ ಮೌಂಟನ್ ರೈಡ್ ಮಜಾ ಬರ್ತೈತಿ. ಇಲ್ಲಿ ಬಾಜು ಯಾವ್ದೋ ಕೌಶಲ್ಯ ಡ್ಯಾಮ್ ಐತಿ.
ಟೈಮ್ ಈಗ 12:15 ಆಗಿತ್ತು. ಇನ್ನು 100 ಎಕ್ಸಾಕ್ಟ್ಲಿ 150 ಕಿಲೋಮೀಟರ್ ನಾಲ್ಕು ಬರ್ತದೆ. ಮನಾಲಿ ಇನ್ನೂ 60 ಕಿಲೋಮೀಟರ್ಸ್ ಐತೆ. ಏನ್ ವ್ಯೂ, ಸೀರಿಯಸ್ಲಿ ಇಂಥ ಲೊಕೇಶನ್ ಬಂದು ಮಸ್ತ್. ಕಾಶ್ಮೀರ್ ಒಂಥರ ಸಿಮಿಲರ್ ಐತಿ. ಕಾಶ್ಮೀರ್ ಎಂಟರ್ ಆಗುವಾಗ, ಬಟ್ ನಾ ಈ ಕ್ಲೈಮೇಟ್ ಹೋಗಿದ್ದೀನಿ. ಏನ್ ಫುಲ್ ಸ್ನೋ ಕವರ್ಡ್, ಸ್ನೋ ಅಂತೇನೆ ಸಾರಿ, ಕ್ಲೌಡ್ ಕವರ್ಡ್ ಮೌಂಟನ್ಸ್. ಅಲ್ಲಿ ನೋಡೋದು ದಿಲ್ಲಿ ಈ ಕಡೆ ನಾರ್ತ್ ಸೈಡ್ ಇರೋದು ಮಜಾ ನೋಡಿ. ಎಲ್ಲಾ ಪ್ಲೇಸಸ್ ಹತ್ರ ಅದಾವ. ಕಾಶ್ಮೀರ್, ಲದಾಖ್, ಹಿಮಾಚಲ್ ಎಲ್ಲ 1-2 ದಿವಸದಾಗ ಮುಟ್ಟು. ಈಗ ಶಿಮ್ಲಾ ಇವೆಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಲ್ಲ, ಭಾಳ ಕಮರ್ಷಿಯಲೈಸ್ ಆಗ್ಬಿಟ್ಟಾವ. ಒಂದು ರೀತಿ ಒಳ್ಳೇದು, ಬಟ್ ಇನ್ನೊಂದು ಅದಕ್ಕ ನಾನು ಇವತ್ತು ಶಿಮ್ಲಾದಾಗ ಇರಾಕ್ತಿಲ್ಲ. ಮುಂದೆ ಅದಕ್ಕ ನಾರ್ಕಂಡಾಗ ಹೋಗ್ತೇನೆ. ಎಲ್ಲಾ ಫೆಸಿಲಿಟೀಸ್ ಅದಾವ. ಸೊ ಇನ್ನು 6 ತಾಸು, 60, ಒಂದು 80 ಕಿಲೋಮೀಟರ್, ಇನ್ನೊಂದು 3 ತಾಸು, 4-4:30 ಅಂದ್ರೆ ಇರ್ತೇನೆ. ಇಲ್ಲೇ ಶಿಮ್ಲಾಕ್ಕಿಂತ ಮುಂಚೆ ಅರೌಂಡ್ 50 ಕಿಲೋಮೀಟರ್ಸ್ ಐತೆ. ಇಲ್ಲೇ ಕಾಫಿಗೆ ನಿಲ್ಸೇನೆ, ಸ್ಯಾಂಡ್ವಿಚ್ ತೊಗೊಂಡೇನೆ. ಹೊಟ್ಟೆ ಹಸ್ತಿತ್ತು. ರೋಡ್ ಮಾತ್ರ ಅಮೇಝಿಂಗ್ ಐತೆ. ಕ್ಲೈಮೇಟು ಕ್ಲೌಡಿ ಐತೆ, ಮಳೆ ಇಲ್ಲ. ಸೊ ಕಾಫಿ ತರ್ಸೇನೆ. ನೋಡ್ರಿ ಕಾಫಿ ಇಷ್ಟು ದೊಡ್ಡ ಕಪ್ದಾಗ ಕೊಟ್ಟರು. ಒಂದು 3 ಕಪ್ ಹಾಕೈತಿ ಇದ್ರೊಳಗೆ. ಸೊ ವ್ಯೂ ತೋರಿಸ್ತಂತೇಳಿ ಇಲ್ಲಿ. ಅಮೇಝಿಂಗ್ ವ್ಯೂ ಐತೆ. ಇನ್ನೊಂದು 15-20 ಮಿನಿಟ್ಸ್ ಬಿಡ್ತೇನೆ. ನಂಗೆ ಹೊಟ್ಟೆ ಹಸ್ತಿತ್ತು. ಊಟ ಮಾಡುವಷ್ಟು ಹೊಟ್ಟೆ ಹಸ್ತಿದ್ದಿಲ್ಲ. ಸೊ ಅದಕ್ಕೆ ಸಿಗ್ತೇನೆ ನಿಮ್ಗೆ ಮುಂದೆ. ಶಿಮ್ಲಾ ಬಂದ್ ಮುಟ್ಟಿದೆ. ಟೈಮ್ 3:20. ಮಸ್ತ್ ಥಂಡಿ ಐತಿ. ಈಗ ನಾ ಎಲ್ಲಿ ಹೊಂಟೇನಂದ್ರ, ಶಿಮ್ಲಾ ಒಳಗ 3 ಕೆಲಸ ಅದಾವ. ಒಂದು ಪೆಟ್ರೋಲ್ ಫಿಲ್ ಮಾಡಿಸ್ಬೇಕು, ಇನ್ನೊಂದು ಕ್ಯಾಶ್ ವಿಡ್ರಾ ಮಾಡ್ಬೇಕು, ಇನ್ನೊಂದು ಏನ್ ಮೇನ್ ಅಂದ್ರೆ ನಂದು ಮೊಬೈಲ್ ಚಾರ್ಜ್ ಆಗೋವಲ್ತು. ಯಾಕೋ ಏನೋ ಇಲ್ಲೇ ಐತು. ಆಮೇಲೆ ಬರ್ವಾಗ ಹಾಕ್ಸಿದ್ರು. ಅದಕ್ಕೆ ಸಿಟಿ ಒಳಗ್ ಹೊಂಟೇನು. ಅದ್ ಯಾಕೋ ಏನೋ ನಿನ್ನೆ ಕರೆಕ್ಟ್ ಇತ್ತು, ಮೊನ್ನೆನೂ ಹಂಗ ಆತು.
ಚಾರ್ಜ್ ಆಗ್ಲಿಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ನಂಗೆ ಏನನ್ಸುತ್ತೆ, ಇದು ಮೊಬೈಲ್ ಹೋಲ್ಡರ್ದು ಕನೆಕ್ಷನ್ ಐತಲ್ಲ ಅದ್ರ ಥ್ರೂ ಒಳಗೆ ಏನೋ ಆತಂತು. ಫಸ್ಟ್ ಡೇ ರೈಡ್ ಸ್ಟಾರ್ಟ್ ಮಾಡಿದಾಗ ಈವ್ನಿಂಗ್ ರಾತ್ರಿ ಚಾರ್ಜ್ ಆಗ್ಲಿಲ್ಲ. ಮತ್ತು ಒಂದ್ ಕಡೆ ಚೆಕಪ್ ಸೆಂಟರ್, ಸರ್ವಿಸ್ ಸೆಂಟರ್ಗೆ ಹೋದೆ. ಅವ್ರು ಬರೀ ಅವ್ರ ಕೇಬಲ್ ಹಾಕಿದ್ರು ಸ್ಟಾರ್ಟ್ ಆಯ್ತು. ಇವತ್ತು ಬೆಳಿಗ್ಗೆ ತನಕ ರೂಮ್ದಾಗೆಲ್ಲ ಚಾರ್ಜ್ ಮಾಡ್ಯಾನ. ಆಮೇಲೆ ಇಲ್ಲೂ ಚಾರ್ಜ್ ಮಾಡಿದ್ದೆ. ಆಮೇಲೆ ಏನೋ ಆಗತ್ತೆ. ಅದಕ್ಕೆ ತೋರ್ಸಿದ್ರ ಏನ್ ಟೂರಿಸ್ಟ್ ಅಪ್ಪ ಇಲ್ಲೇ. ಆಮೇಲೆ ಇದು ಒಂದೇ ರೋಡ್ ಇರೋದು ಹಿಂಗ, ಎಷ್ಟು ಕಡೆ ಜಾಮು. ಮಸ್ತ್ ಅದು ಕ್ಲೈಮೇಟ್, ಫುಲ್ ತಂಪೈತು. ಹೆಂಗಾದ್ರೂ ಮಿರ್ಚಿ ಬಜ್ಜಿ ಚಾಗೆ ಅಂದ್ರೆ ಮಸ್ತ್ ಮಜಾ ಬರ್ತದೆ. ಸೊ ಇಲ್ಲಿಂದ ಇದಾದ ಕೂಡಲೇ ನಾರ್ಕಂಡ ಅರೌಂಡ್ 60 ಕಿಲೋಮೀಟರ್ಸ್ ಆಯ್ತು. ಮತ್ತೆ ರೂಮಿಗೆ ಅದೊಂದು 2 ತಾಸು, 6 ಗಂಟೆ ಆಕೈತಿ ಮತ್ತೆ ಮುಟ್ಟುದು. ಇವತ್ತೇನೋ ಅನ್ಕೊಂಡಿದ್ದೆ ಒಂದ್ 4 ಗಂಟೆ ತನಕ ಮುಟ್ಬೋದು ಅಂತ. ಇನ್ನೊಂದ್ 3.5 ಕಿಲೋಮೀಟರ್ 14 ಮಿನಿಟ್ ತೋರ್ಸಾಕತ್ತೈತಿ. ಶಿಮ್ಲಾದಿಂದ ಹೊರಗ್ ಬಂದೆ. ಟೈಮ್ 4:45. ಮೊಬೈಲ್ದು ಅದು ಆ, ಇಲ್ಲೇ ಇದು ಮೊಬೈಲ್ ಹೋಲ್ಡರ್ಗ ಚಾರ್ಜರ್ ಐತು. ಸೊ ಅದು ಏನೋ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿ ಬ್ಯಾಕ್ ಇದು ಚಾರ್ಜಿಂಗ್ ಪೋರ್ಟ್ ಸುಟ್ಟು ಬಿಟ್ಟೈತಿ. ಅದಕ್ಕೆ ಚಾರ್ಜ್ ಆಗೋಲ್ತಿತ್ತು. ಸ್ಯಾಮ್ಸಂಗ್ ಆಥರೈಸ್ ಡೀಲರ್ದಾಗ 3 ದಿನ ಅಂದ್ರು. ಅಯ್ಯೋ, ಮತ್ತೆಲ್ಲೋ ಒಂದ್ ಕಡೆ ಸಿಕ್ತು. ಸೊ ಮೊಬೈಲ್ದು ಕೆಲಸ ಮುಗೀತು. ಪೆಟ್ರೋಲ್ ಈಗ ಫುಲ್ ಟ್ಯಾಂಕ್ ಮಾಡ್ಸೇನು. ಕ್ಯಾಶ್ ಕ್ಯಾಶ್ ವಿಡ್ರಾ ಮಾಡೋಕೆ ಮಸ್ತ್ ಪಾಯಿಂಟ್ ಐತಿ. ಇದು ಪೈನ್ ಟ್ರೀಸ್. ಸೊ ಈಗ ನಾರ್ಕಂಡ ಇರೋದು ಎಷ್ಟಿನ್ನು 53 ಕಿಲೋಮೀಟರ್ ಆಯ್ತು. ಸೊ ಇಟ್ ವಿಲ್ ಟೇಕ್ 1 ತಾಸು 20 ಮಿನಿಟ್. ದಂಡಿ ಶಿಮ್ಲಾದಾಗ ನೋಡುವಂತದ್ದು ಪ್ಲೇಸಸ್ ಇಲ್ಲ, ಆದ್ರ ಬಟ್ ಸಿಟಿ ಇಸ್ ಗುಡ್. ಎಲ್ಲ ಎಂತ ಬೆಡ್, ಗುಡ್ಡ ಬೆಟ್ಟದಾಗ ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಅಲ್ಲ, ಏನು 2-3 ಫ್ಲೋರ್ ಮನಿಗಳು, ಹೋಮ್ ಸ್ಟೇಸ್ ಎಲ್ಲ ಕಟ್ಟಾರಪ್ಪ. ಅಯ್ಯೋ, ನೋಡಿ ಗಾಬರಿ ಹೊಡೆದು. ಬಟ್ ಒಂದೇ ಸಲ ವರ್ತ್ ವಿಸಿಟಿಂಗ್ ಅದು. ಮತ್ತೆ ಏನ್ ಸುತ್ತಾಡಕ್ಕಿಲ್ಲ, ಬರೇ ಇದಾಯ್ತು. ಮಸ್ತ್ ಅದ್ರ ಥಂಡಿ ಐತ, ಚಲೋ ವೆದರ್. And I'm falling down. ಆಯ್ತು, ನಾರ್ಕಂಡಾಗ್ ಬಂದೆ. ಮಸ್ತ್ ಥಂಡಿ ಇತ್ತು, ಕ್ಲೈಮೇಟ್ ಕ್ಲೌಡಿ ಇತ್ತು. ಟೋಟಲ್ ಅರೌಂಡ್ 1.5 hour ಹಿಡಿತು ಶಿಮ್ಲಾ ಇಂದ ಬರುದು. ರೋಡು ಮಸ್ತ್ ಇತ್ತು.
ಸೊ ನಾರ್ಕಂಡ ಊರ್ದಾಗಿಲ್ಲ, ನಾಳೆ ಎಲ್ಲಿ ಹೋಗ್ಬೇಕಲ್ಲ ಆ ರೂಟ್ದಾಗ ಬಂದು ಒಂದ್ ಹೋಮ್ ಸ್ಟೇ ಬೋರ್ಡ್ ಇತ್ತು, ಫುಲ್ ಫಾರೆಸ್ಟ್ ಒಳಗೈತು, ಕ್ಯಾಂಪ್ಸ್ ಎಲ್ಲ ಅದಾವ. ಇದ್ ನೋಡ್ರಿ ಲೊಕೇಶನ್ ತೋರಿಸ್ತೇನೆ ನಿಮ್ಗೆ. ಸೊ ಫುಲ್ ಪೈನ್ ಫಾರೆಸ್ಟ್ ದಾಗದೇನು. ಈಗ ಇಲ್ಲಿ ಬಂದನ, ಚಲೋ ಐತು. ವೈಫೈ ಕನೆಕ್ಷನ್, ಕರೆಂಟ್, ಬಿಸಿ ನೀರು ಎಲ್ಲ ಐತೆ. ಸೊ ಈಗ ಟೈಮ್ ಆಯ್ತು 7 o'clock ಆಯ್ತು, 6:30 6:40 ಬಂದೆ. ಸೊ ಎಲ್ಲ ಆಗೈತು. ಸೊ ಇಲ್ಲೇನ ₹1000 ಪರ್ ಪರ್ಸನ್, ಇನ್ಕ್ಲೂಡಿಂಗ್ ಡಿನ್ನರ್ ಅಂಡ್ ಬ್ರೇಕ್ಫಾಸ್ಟ್. ಆಯ್ತು. ಸೊ ಆಯ್ತು, ಇವತ್ತು ಭಾಳ ಮಜಾ ಬಂತು ಇವತ್ತು ಗಾಡಿ ಹೊಡೆದು. ಇನ್ನೂ ಐ ಆಮ್ ಶ್ಯೂರ್ ಎಲ್ಲ ಮುಂದೂ ಮಜಾ ಬರ್ತಿತ್ತು. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಲೈಕ್ ಆತಂದ್ರೆ ಲೈಕ್ ಮಾಡ್ರಿ. ನಾಳೆ ಸಿಗ್ತೀನಿ ನಿಮ್ಗೆ. ಗುಡ್ ನೈಟ್.